ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಯುದ್ಧ ಜಗತ್ತಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಅಲ್ಲಿ ಇರಾನ್ ಅಣ್ವಸ್ತ್ರವನ್ನು ಸಿದ್ಧ ಮಾಡ್ಕೋತಾ ಇದೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಅದನ್ನು ತಡೆಯೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನ್ ವಿರುದ್ಧ ಯುದ್ಧಕ್ಕೆ ನಿಂತವು. ಅರಬ್ ದೇಶಗಳು ಈ ಯುದ್ಧಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಶುರು ಮಾಡಿದವು. ಆದರೆ ಈಗ ಅದೇ ಅಣ್ವಸ್ತ್ರ ಜಗತ್ತಿನ ನಾನಾ ದೇಶಗಳನ್ನು ಇನ್ನಿಲ್ಲದಂತೆ ಆಕರ್ಷಿಸ್ತಾ ಇದೆ. ಅಣ್ವಸ್ತ್ರ ಇದ್ದರೆ ಮಾತ್ರ ಬಲಿಷ್ಠ ದೇಶಗಳಿಂದ ಡೆಟರೆನ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾ ದೇಶಗಳು ಭಾವಿಸೋದಕ್ಕೆ ಶುರು ಮಾಡಿವೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ಅವರ ಕಣ್ಣು ಮುಂದೆ ಕಾಣ್ತಾ ಇರೋದು ಇರಾನ್ ಹಾಗೂ ಯುಕ್ರೇನ್. ಹೀಗಾಗಿ ಇಷ್ಟು ದಿನ ಯಾವ ದೇಶಗಳು ಶಕ್ತಿ ಇದ್ದರೂ ಅಣ್ವಸ್ತ್ರಗಳ ತಂಟೆಗೆ ಹೋಗಿರಲಿಲ್ವೋ, ಈಗ ಅವರೂ ಕೂಡ ನಮಗೂ ನ್ಯೂಕ್ಲಿಯರ್ ಬಾಂಬುಗಳು ಬೇಕು ಅಂತ ಹೊರಟಿದ್ದಾರೆ. ಹಾಗಾದರೆ ಅವರಿಗಿರೋ ಥ್ರೆಟ್ ಏನು? ಅಣ್ವಸ್ತ್ರ ಅನ್ನೋದು ಅವರ ಥ್ರೆಟ್ಟನ್ನು ಹೇಗೆ ನಿವಾರಣೆ ಮಾಡುತ್ತೆ? ಯಾವ್ಯಾವ ದೇಶಗಳು ಈಗ ಅಣುಶಕ್ತ ಆಗಬೇಕು ಅಂತ ಬಯಸ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಅಣ್ವಸ್ತ್ರ ಶಕ್ತ ದೇಶ ಆಗಬೇಕು ಅಂತ ಕನಸು ಕಂಡಿತ್ತು. ಪಾಕಿಸ್ತಾನದಂತಹ ಭಿಕಾರಿಗಳಿಗೇನೆ ಅಣ್ವಸ್ತ್ರ ಇದೆ ಅನ್ನೋ ಕಾರಣಕ್ಕೆ ಇಸ್ಲಾಮಿಕ್ ಜಗತ್ತಲ್ಲಿ ಅಷ್ಟೊಂದು ಮರ್ಯಾದೆ ಸಿಗ್ತಾ ಇರುವಾಗ, ತನ್ನಲ್ಲಿರುವ ಅಪಾರ ಪ್ರಮಾಣದ ತೈಲ ಮತ್ತು ಅದರಿಂದ ಬರುವ ಹಣದ ಜೊತೆಗೆ ಅಣ್ವಸ್ತ್ರಗಳು ಕೂಡ ಸಿಕ್ಕಿಬಿಟ್ರೆ ತಾನು ಜಾಗತಿಕ ಮುಸ್ಲಿಂ ದೇಶಗಳ ನಾಯಕನಾಗಿ ಬಿಡಬಹುದು ಅಂತ ಇರಾನ್ ಭಾವಿಸ್ತು. ಜಗತ್ತಲ್ಲಿ ಶಿಯಾ ಸುನ್ನಿಗಳ ನಡುವೆ ಜಗಳಗಳಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸುನ್ನಿಗಳ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಶಿಯಾಗಳು ಜಾಗತಿಕವಾಗಿ ನಾನಾ ದೇಶಗಳಲ್ಲಿ ಸುನ್ನಿಗಳಿಂದ ತುಳಿತಕ್ಕೊಳಗಾಗ್ತಾ ಇದ್ರು. ಇದನ್ನು ತಪ್ಪಿಸೋದಕ್ಕೆ ಕೂಡ ಇಸ್ಲಾಮಿಕ್ ನಾಯಕನ ಪಟ್ಟ ಬೇಕು, ಶಕ್ತಿ ಬೇಕು, ಜೊತೆಗೆ ನ್ಯೂಕ್ಲಿಯರ್ ಕೂಡ ಬೇಕು. ಅದೆಲ್ಲ ಇದ್ದು ಬಿಟ್ರೆ ಇಸ್ಲಾಮಿಕ್ ಜಗತ್ತಲ್ಲಿ ಶಿಯಾಗಳಿಗೆ ಸಂಪೂರ್ಣ ರಕ್ಷಣೆ ಮತ್ತು ಗೌರವ ಸಿಗುತ್ತೆ ಅನ್ನೋದು ಇರಾನ್ನ ಯೋಚನೆ ಆಗಿತ್ತು. ಇನ್ನು ಸದ್ಯಕ್ಕೆ ಸೌದಿ ಅರೇಬಿಯಾ ಇಸ್ಲಾಮಿಕ್ ದೇಶಗಳ ನಾಯಕ ಅನ್ನಿಸ್ಕೊಳ್ತಾ ಇದೆ. ಅಪಾರ ಪ್ರಮಾಣದ ತೈಲ, ಹಣ ಮತ್ತು ಜಾಗತಿಕ ಸಾಫ್ಟ್ ಪವರ್ ಇದೆ, ಆದರೆ ಸೇನಾ ಶಕ್ತಿ ಇಲ್ಲ. ಅಲ್ಲಿ ಅವರನ್ನವರು ಕಾಪಾಡ್ಕೋಬೇಕು ಅಂದ್ರೂ ಕೂಡ ಬಾಡಿಗೆ ಸೈನಿಕರ ಮೇಲೆ ಆಧಾರ ಪಡಬೇಕಾದ ಪರಿಸ್ಥಿತಿ ಇದೆ. ಆದರೆ ಇರಾನ್ ಹಾಗಿಲ್ಲ. ಅಲ್ಲಿ ಶಿಯಾ ರೆಜಿಮ್ ಬಲಿಷ್ಠವಾದ ಸೇನೆಯನ್ನು ಸಿದ್ಧ ಮಾಡಿಕೊಂಡಿದೆ. ಹಾಗೆ ಅಕ್ಕಪಕ್ಕದ ದೇಶಗಳಲ್ಲಿ ಪ್ರಾಕ್ಸಿ ಪಡೆಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಅಣ್ವಸ್ತ್ರದ ಆಸೆ ಅವರಲ್ಲಿ ಸಹಜವಾಗಿ ಮೂಡಿತು. ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಎಲ್ಲ ಪ್ರಯತ್ನಗಳನ್ನು ಶುರು ಮಾಡಿದರು. ಒಂದು ಕಡೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಸಹಿ ಮಾಡಿದ್ದ ಇರಾನ್ ಅದರ ಜೊತೆಗೆ 2005 ನಂತರ ನ್ಯೂಕ್ಲಿಯರ್ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳೋದರ ಕಡೆಗೆ ಕೂಡ ಹೆಜ್ಜೆಗಳನ್ನು ಇಡ್ತಾ ಹೋಯಿತು. ಅದು ಗೊತ್ತಾಗಿನೇ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಹಾಗೆ ಅಲ್ಲಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಒಬ್ಬೊಬ್ಬರನ್ನಾಗಿ ಹೊಡೆದು ಹಾಕ್ತಾ ಬಂತು. ಇಸ್ರೇಲ್ ಕೇವಲ ಇರಾನ್ನ ಮೇಲೆ ಮಾತ್ರ ಅಲ್ಲ, ಇರಾಕ್ ವಿರುದ್ಧ ಕೂಡ ಇಂಥದ್ದೇ ದಾಳಿಗಳನ್ನು ಈ ಹಿಂದೆ ಮಾಡಿತ್ತು. ನ್ಯೂಕ್ಲಿಯರ್ ಆಯುಧಗಳನ್ನು ತಯಾರು ಮಾಡ್ಕೋತಿದ್ದಾರೆ ಅನ್ನೋ ಕಾರಣಕ್ಕೇನೆ ಇರಾಕ್ ಮೇಲೆ ಇಸ್ರೇಲ್ನ ದಾಳಿಗಳಾಗಿತ್ತು. ಹಾಗೆ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೋತಾ ಇದೆ, ಅದಕ್ಕೆ ಅಮೆರಿಕದ ಬೆಂಬಲ ಇದೆ ಅನ್ನೋದು ಗೊತ್ತಾದ ಮೇಲೆ ಇಸ್ರೇಲ್ ಪಾಕಿಸ್ತಾನದ ಅಣು ಕಾರ್ಯಕ್ರಮವನ್ನು ನಾಶ ಮಾಡೋದಕ್ಕೆ ಭಾರತದ ಬೆಂಬಲವನ್ನು ಕೇಳಿತು. ಜಸ್ಟ್ ನಮ್ಮ ಯುದ್ಧ ವಿಮಾನಗಳಿಗೆ ರಿಫ್ಯೂಯಲಿಂಗ್ಗೆ ನಿಮ್ಮಲ್ಲಿ ಅವಕಾಶವನ್ನು ಕೊಟ್ಟು ಬಿಡಿ ಸಾಕು, ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಭಾರತಕ್ಕೆ ಮನವಿ ಮಾಡ್ತು. ಆದರೆ ಭಾರತ ಅವತ್ತು ಅದಕ್ಕೆ ಒಪ್ಪಲಿಲ್ಲ. ಇಸ್ರೇಲಿನ ಬೇಡಿಕೆಯನ್ನು ಭಾರತ ಮನ್ನಿಸಲಿಲ್ಲ. ಪಾಕ್ ಹಾಗೂ ಭಾರತದ ನಡುವಿನ ಸಂಘರ್ಷದಲ್ಲಿ ಮೂರನೆಯ ಮಧ್ಯಪ್ರವೇಶ ಭಾರತಕ್ಕೆ ಬೇಕಿರಲಿಲ್ಲ. ಹೀಗಾಗಿ ಅವರು ಇಸ್ರೇಲ್ಗೆ ಬೆಂಬಲವನ್ನು ಕೊಡಲಿಲ್ಲ. ಇನ್ನು ಇಸ್ರೇಲಿಗೋ ಇಸ್ಲಾಮಿಕ್ ದೇಶಗಳು ಯಹೂದ್ಯರನ್ನ ಎಷ್ಟು ದ್ವೇಷ ಮಾಡುತ್ತವೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಯಾವ ದೇಶಗಳು ಭಯೋತ್ಪಾದಕರನ್ನು ಬೆಳೆಸ್ತಾ ಇವೆಯೋ ಆ ದೇಶಗಳ ಬಳಿ ಅಣ್ವಸ್ತ್ರಗಳು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಇಸ್ರೇಲ್ ಭಾವಿಸುತ್ತೆ. ಹೀಗಾಗಿನೇ ಇರಾನ್ ವಿರುದ್ಧ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಇಸ್ರೇಲ್ ಮಾಡ್ತಾ ಇದೆ. ಅದಕ್ಕೆ ಸೌದಿ ಅರೇಬಿಯಾ, UAE ಹಾಗೂ ಇನ್ನಿತರ ಅರಬ್ ದೇಶಗಳು ಕೂಡ ಇಸ್ರೇಲ್ ಅಮೆರಿಕಾದ ದಾಳಿಗಳಿಗೆ ಬೆಂಬಲವನ್ನು ಕೊಡ್ತಾ ಇವೆ. ಈ ನಡುವೆ ಈಗ ಸೌದಿ ಅರೇಬಿಯಾಗೆ ಕೂಡ ನ್ಯೂಕ್ಲಿಯರ್ನ ಕನಸು ಬೀಳೋದಕ್ಕೆ ಶುರುವಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇಲ್ಲಿ ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಟರ್ಕಿಗಳು ಅಣ್ವಸ್ತ್ರಗಳ ಬಗ್ಗೆ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇವೆ ಅಂತ ಕೆಲ ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಹಾಗೆ ಯುರೋಪ್ನ ಶಕ್ತಿಗಳಾದ ಪೋಲೆಂಡ್ ಹಾಗೂ ಜರ್ಮನಿ ಕೂಡ ಅಣುಶಕ್ತ ಆಗೋ ಬಗ್ಗೆ ಯೋಚಿಸ್ತಾ ಇವೆಯಂತೆ. ಒಂದು ವೇಳೆ ಈ ವರದಿಗಳು ನಿಜಾನೇ ಆದರೆ ಈ ಎಲ್ಲ ದೇಶಗಳು ಅಣ್ವಸ್ತ್ರ ಶಕ್ತ ಆಗೋ ಕಡೆಗೆ ಹೆಜ್ಜೆ ಹಾಕಿಬಿಟ್ರೆ ಜಾಗತಿಕ ಕೂಟದಲ್ಲಿ ದೊಡ್ಡ ಬದಲಾವಣೆ ಆಗುವ, ಶಕ್ತಿಯ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿವೆ ಅಂತ ಒಂದಷ್ಟು ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಈ ದೇಶಗಳಿಗೆ ಅಣ್ವಸ್ತ್ರಗಳ ಮೇಲೆ ಆಸಕ್ತಿ ಯಾಕೆ ಶುರು ಆಗ್ತಾ ಇದೆ ಅನ್ನೋದನ್ನು ನೋಡುವ ಮೊದಲು ಯಾವ ದೇಶದ ಬಳಿ ಸದ್ಯಕ್ಕೆ ಎಷ್ಟು ಅಣ್ವಸ್ತ್ರಗಳಿವೆ ಅನ್ನೋ ಲೆಕ್ಕ ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರೆ,
ಇವತ್ತು ಜಾಗತಿಕವಾಗಿ ಸರಿಸುಮಾರು 12,000ಕ್ಕೂ ಹೆಚ್ಚು ಅಣು ಸಿಡಿತಲೆಗಳಿವೆ. ಅದರಲ್ಲಿ 3,900 ಸಿಡಿತಲೆಗಳನ್ನು ಆಯಾ ದೇಶಗಳು ಯಾರ ವಿರುದ್ಧ ಫಿಕ್ಸ್ ಮಾಡಿಡಬೇಕೋ ಅವರವರ ವಿರುದ್ಧ ಸಿದ್ಧ ಮಾಡಿ ಆಕ್ಟಿವ್ ಆಗಿ ಇಟ್ಟಿದ್ದಾರೆ. ರಷ್ಯಾದ ಬಳಿ 5,400ಕ್ಕೂ ಹೆಚ್ಚು ಅಣು ಸಿಡಿತಲೆಗಳಿವೆ. ಅಮೆರಿಕ ಬಳಿ 5,100ಕ್ಕೂ ಹೆಚ್ಚಿವೆ ಅಂತ ಹೇಳ್ತಾರೆ. ಇನ್ನು ಚೈನಾ 600, ಫ್ರಾನ್ಸ್ 370, ಬ್ರಿಟನ್ 270, ಭಾರತ 190, ಪಾಕಿಸ್ತಾನ 170 ಅಣು ಸಿಡಿತಲೆಗಳನ್ನು ಇಟ್ಟುಕೊಂಡಿದೆ. ಇನ್ನು ಈ ಪಟ್ಟಿಲಿ ಇಸ್ರೇಲ್ ಹಾಗೂ ಉತ್ತರ ಕೊರಿಯಾಗಳನ್ನು ಕೂಡ ನಾವು ಸೇರಿಸ್ಕೋಬೇಕಾಗುತ್ತೆ. ಈ ಎರಡೂ ದೇಶಗಳು ತಮ್ಮ ಬಳಿ ನ್ಯೂಕ್ಲಿಯರ್ ಸಿಡಿತಲೆಗಳಿವೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಆದರೂ ಸಿಪ್ರಿಯ ವರದಿ ಪ್ರಕಾರ ಇಸ್ರೇಲ್ ಬಳಿ 60 ಹಾಗೂ ಉತ್ತರ ಕೊರಿಯಾದ ಬಳಿ ಕೂಡ 60-65 ಸಿಡಿತಲೆಗಳಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಸದ್ಯಕ್ಕೆ ಲೆಕ್ಕಕ್ಕೆ ಸಿಗ್ತಾ ಇರೋ ಅಣು ಸಿಡಿತಲೆಗಳ ವಿವರ. ಇನ್ನು ಈಗ ಹೊಸದಾಗಿ ಅಣ್ವಸ್ತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಇರೋ ದೇಶಗಳನ್ನು ನಾವು ಸ್ವಲ್ಪ ನೋಡೋಣ. ಈಗ ದಕ್ಷಿಣ ಕೊರಿಯಾ ಇದೆ. ಅವರಿಗೆ ಉತ್ತರ ಕೊರಿಯಾ ಜೊತೆ ಸಂಘರ್ಷ ಇದೆ. ಉತ್ತರ ಕೊರಿಯಾಗೆ ಚೈನಾ ಹಾಗೂ ರಷ್ಯಾಗಳ ಬೆಂಬಲ ಇದ್ದರೆ ದಕ್ಷಿಣ ಕೊರಿಯಾ ಅಮೆರಿಕ ಜೊತೆ ಗುರುತಿಸ್ಕೊಂಡಿದೆ. ಅಲ್ಲಿ ದಕ್ಷಿಣ ಕೊರಿಯಾಗೆ ಸದಾ ಉತ್ತರ ಕೊರಿಯಾದ ಕಡೆಯಿಂದ ಒಂದು ಥ್ರೆಟ್ ಇದ್ದೇ ಇದೆ. ಆದರೆ ಇಷ್ಟು ದಿನ ಅಲ್ಲಿ ಅಮೆರಿಕಾದ ಮೇಲೆ ಭರವಸೆ ಇಟ್ಟು ದಕ್ಷಿಣ ಕೊರಿಯಾ ಧೈರ್ಯವಾಗಿತ್ತು. ಈಗ ಟ್ರಂಪ್ ಬಂದ ನಂತರ ಅಮೆರಿಕಾನ ಎಷ್ಟು ನಂಬಬೇಕು ಅನ್ನೋದು ದಕ್ಷಿಣ ಕೊರಿಯಾಗೆ ಮಾತ್ರ ಅಲ್ಲ, ಅಮೆರಿಕಾದ ಬಹುತೇಕ ಎಲ್ಲ ಮಿತ್ರ ದೇಶಗಳಿಗೂ ಒಂದು ಅನುಮಾನ ಶುರುವಾಗಿದೆ. ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾದ ಥ್ರೆಟ್ಗೆ ಒಂದು ಡೆಟರೆನ್ಸ್ ಅನ್ನು ಮಾಡ್ಕೊಳ್ಳೋದಕ್ಕೆ ತಾನು ಕೂಡ ಅಣುಶಕ್ತ ಆಗಿಬಿಡಬೇಕು, ಅಮೆರಿಕಾದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರಬೇಕು ಅಂತ ಅಂದ್ಕೊಳ್ತಾ ಇದೆ. ಅಣ್ವಸ್ತ್ರ ಇದ್ದುಬಿಟ್ರೆ ದಕ್ಷಿಣ ಕೊರಿಯಾದ ಮೇಲೆ ಉತ್ತರ ಕೊರಿಯಾ ದಾಳಿ ಮಾಡೋದಕ್ಕೆ ಬರುವುದಿಲ್ಲ. ಅಣ್ವಸ್ತ್ರಗಳ ಬೆದರಿಕೆಯನ್ನು ಉತ್ತರ ಕೊರಿಯಾ ಒಡ್ಡೋದಿಲ್ಲ. ಯಾಕೆ ಅಂದರೆ ಅವರು ಕೂಡ ಅದನ್ನೇ ಬಳಸ್ತಾರೆ, ಅವರ ಹತ್ರನೂ ಅದಿದೆ ಅನ್ನೋ ಭಯ ಇರುತ್ತೆ. ಇದು ದಕ್ಷಿಣ ಕೊರಿಯಾಗೆ ಅಣ್ವಸ್ತ್ರದ ಅಗತ್ಯವನ್ನು ತೋರಿಸ್ತಾ ಇದೆ. ಇನ್ನು ಜಪಾನ್ ಕೂಡ ಉತ್ತರ ಕೊರಿಯಾ, ರಷ್ಯಾ ಹಾಗೂ ಚೈನಾದ ಭಯದಲ್ಲಿ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳುವ ಮಾತನ್ನಾಡ್ತಾ ಇದೆ. ಜಪಾನ್ ಜಾಗತಿಕವಾಗಿ ಅಣ್ವಸ್ತ್ರಗಳಿಂದ ತೊಂದರೆಗೀಡಾದ ದೇಶ. ಅಣ್ವಸ್ತ್ರ ಎಷ್ಟು ಸಮಸ್ಯೆಯನ್ನುಂಟು ಮಾಡುತ್ತೆ ಅನ್ನೋದು ಜಪಾನ್ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರು ಇಷ್ಟು ದಿನ ಅಣ್ವಸ್ತ್ರಗಳ ವಿರುದ್ಧ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಜಗತ್ತು ಅಣ್ವಸ್ತ್ರ ಮುಕ್ತ ಆಗಬೇಕು ಅಂತ ಜಪಾನ್ ಬಯಸ್ತಾ ಇತ್ತು. ಆದರೆ ಈಗ ಆಯುಧಗಳು ಕೂಡ ಎಷ್ಟು ಇಂಪಾರ್ಟೆಂಟು ಅನ್ನೋದು ಜಪಾನಿಗೆ ಗೊತ್ತಾಗ್ತಾ ಇದ್ದಂತಿದೆ. ಶಕ್ತಿಶಾಲಿ ಆಯುಧ ಕೇವಲ ಶತ್ರುಗಳ ವಿರುದ್ಧ ಬಳಸೋದಕ್ಕೆ ಮಾತ್ರ ಅಲ್ಲ, ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಕೂಡ ಅದು ಬೇಕಾಗುತ್ತೆ. ಶಕ್ತಿವಂತ ಮಾತ್ರ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಸತ್ಯ ಜಪಾನಿಗೆ ಅರ್ಥ ಆಗ್ತಾ ಇದೆ. ಹೀಗಾಗಿ ಅವರು ಕೂಡ ಅಣ್ವಸ್ತ್ರ ತಯಾರಿಯ ಬಗ್ಗೆ ಗಮನ ಹರಿಸೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಜಪಾನ್ನ ಪ್ರಧಾನಿ ತಕೈಚಿ ಚೈನಾ, ರಷ್ಯಾ ಹಾಗೂ ಉತ್ತರ ಕೊರಿಯಾದ ನ್ಯೂಕ್ಲಿಯರ್ ಥ್ರೆಟ್ ಅನ್ನು ನಿಭಾಯಿಸೋ ನಿಟ್ಟಲ್ಲಿ ನಮಗೂ ಅಣ್ವಸ್ತ್ರಗಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಜಪಾನ್ ಅಣ್ವಸ್ತ್ರವನ್ನು ಹೊಂದೋದಕ್ಕೆ ಅಮೆರಿಕ ಬಿಡುತ್ತಾ ಗೊತ್ತಿಲ್ಲ. ಈಗ ಜಪಾನ್ ಕೂಡ ಅಮೆರಿಕಾದ ಮೇಲಿನ ವಿಶ್ವಾಸವನ್ನು ನಿಧಾನವಾಗಿ ಕಳ್ಕೋತಾ ಇದೆ. ಅವರು ಅವರದ್ದೇ ಆದ ಆಯುಧಗಳ ತಯಾರಿಗೆ ಕೂಡ ಮುಂದಾಗ್ತಾ ಇದ್ದಾರೆ. ಮಿಲಿಟರಿ ಬಜೆಟನ್ನು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಣ್ವಸ್ತ್ರಗಳ ವಿಷಯದಲ್ಲಿ ಇಲ್ಲಿ ಜಪಾನ್ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಟರ್ಕಿ ಗೆಳೆಯರೆ, ಟರ್ಕಿ ಅನ್ನೋದು ನ್ಯಾಟೋ ದೇಶ. ಅವರಿಗೆ ಭದ್ರತೆಯ ಬಗ್ಗೆ ನ್ಯಾಟೋ ಗ್ಯಾರಂಟಿ ಇದೆ. ಇಷ್ಟಾದರೂ ಮುಸ್ಲಿಂ ಜಗತ್ತಿನ ನಾಯಕತ್ವದ ಕಿರೀಟ ಬೇಕು ಅಂದರೆ ನಮಗೂ ನ್ಯೂಕ್ಲಿಯರ್ ವೆಪನ್ ಬೇಕು ಅಂತ ಟರ್ಕಿ ಯೋಚಿಸ್ತಾ ಇದೆ. ಅಣ್ವಸ್ತ್ರಗಳಿದ್ದು ಬಿಟ್ರೆ ಇಡೀ ಮಧ್ಯಪ್ರಾಚ್ಯಕ್ಕೆ ಹಾಗೆ ಅರಬ್ ದೇಶಗಳಿಗೆ ಸೆಕ್ಯೂರಿಟಿ ಪ್ರೊವೈಡರ್ ಆಗಿ ಕೂಡ ಬೆಳೆಯಬಹುದು ಅಂತ ಟರ್ಕಿ ಭಾವಿಸ್ತಾ ಇದೆ. ಹಾಗೆ ಅಕಸ್ಮಾತ್ ಇರಾನ್ ಅಣುಶಕ್ತ ಆಗಿಬಿಟ್ರೆ ಪ್ರಾದೇಶಿಕವಾಗಿ ಪವರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಟರ್ಕಿಗೆ ಅಣ್ವಸ್ತ್ರ ಬೇಕು ಅನ್ನಿಸ್ತಾ ಇದೆ. ಒನ್ಸ್ ಅಗೈನ್ ಅಲ್ಲಿ ಶಿಯಾ ಮತ್ತು ಸುನ್ನಿ ಕಾಂಪಿಟೇಷನ್ ಕಾಣ್ತಾ ಇದೆ. ಇನ್ನು ಟರ್ಕಿನೇ ಅಣ್ವಸ್ತ್ರಗಳು ಬೇಕು ಅಂತ ಹೊರಟ ಮೇಲೆ ಈ ಭಾಗದ ಆರ್ಥಿಕ ಶಕ್ತಿ ಸೌದಿ ಸುಮ್ಮನಿದ್ದಿದೆ. ಅವರು ಕೂಡ ನಾವು ಯಾಕೆ ಅದನ್ನು ಇಟ್ಕೋಬಾರ್ದು ಅಂತ ಅಂದ್ಕೋತಾ ಇದ್ದಾರೆ. ಸೌದಿ ಹೇಗೆ ಅಂದರೆ ಯುದ್ಧ ಮಾಡೋದಕ್ಕೆ ಕೂಡ ತಮ್ಮ ಪರ ಯಾರಾದರೂ ಬಾಡಿಗೆ ಸೈನಿಕರಿರಲಿ ಅಂತ ಯೋಚಿಸೋ ಜನ ಅವರು. ಹೀಗಾಗಿ ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಮಾಡ್ತಾ ಅವರ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಕೂಡ ಸೌದಿ ದೊಡ್ಡ ನೆರವನ್ನು ಕೊಡ್ತಾ ಹೋಯಿತು. ಈಗ ಕೇಳಿದರೆ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ತಂದು ನಮ್ಮ ನೆಲದಲ್ಲಿ ಇಟ್ಟುಬಿಡುತ್ತೆ ಅನ್ನೋ ನಂಬಿಕೆ ಅವರಿಗಿತ್ತು. ಆದರೆ ಈಗ ನಡೀತಿರೋ ಇರಾನ್ ಯುದ್ಧದಲ್ಲಿ ಪಾಕಿಗಳ ಬಣ್ಣ ನಿಧಾನಕ್ಕೆ ಬಯಲಾಗ್ತಾ ಇದೆ. ಅವರು ಸೌದಿ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸೌದಿಯ ಮೇಲೆ ದಾಳಿ ಆದರೆ ಅದು ಪಾಕಿಸ್ತಾನದ ಮೇಲೆ ದಾಳಿ ಆದಂತೆ ಅಂತ ರಕ್ಷಣಾ ಒಪ್ಪಂದ ಹೇಳುತ್ತೆ. ಆದರೆ ಸೌದಿಯ ಮೇಲೆ ಇರಾನ್ ನಿರಂತರವಾಗಿ ದಾಳಿಗಳನ್ನು ಮಾಡ್ತಲೇ ಹೋಗ್ತಾ ಇದೆ. ಆದರೂ
ಪಾಕ್ ಇದುವರೆಗೆ ಸೌದಿಯ ಸಹಾಯಕ್ಕೆ ಬಂದಿಲ್ಲ. ಬದಲಿಗೆ ಸಂಧಾನದ ಮಾತುಕತೆಗಳನ್ನು ಆಡ್ತಾ ಪಾಕಿಸ್ತಾನ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಹೋಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನವನ್ನ ನಂಬಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಸೌದಿಗೂ ಅನ್ನಿಸ್ತಾ ಇದೆಯೋ ಏನೋ. ಅವರೀಗ ಅಣ್ವಸ್ತ್ರಗಳ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆನೇ ಸೌದಿ ಅರೇಬಿಯಾ ತನ್ನಲ್ಲಿ ಅಣು ಕಾರ್ಯಕ್ರಮವನ್ನು ಮಾಡಿಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಟ್ಕೊಂಡಿದೆ. ಅಲ್ಲಿ ಅಣು ರಿಯಾಕ್ಟರ್ಗಳ ನಿರ್ಮಾಣದ ಕೆಲಸ ಕೂಡ ಒಂದು ಹಂತಕ್ಕೆ ಆಗಿದೆ. ಈಗ ಅವರು ಅದನ್ನು ಮುಂದುವರಿಸೋ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ ಅಣುಶಕ್ತ ಆಗಿ ನಮ್ಮ ಬಳಿ ಅಣ್ವಸ್ತ್ರಗಳಿಲ್ಲದೆ ಇದ್ದರೆ GCC ದೇಶಗಳ ಮೇಲೆ ಇರಾನ್ ದಾಳಿಗೆ ಮುಂದಾಗುತ್ತೆ. ರೆಜಿಮ್ ಚೇಂಜ್ನಂಥ ಕೃತ್ಯಗಳಿಗೆ ಪ್ರಯತ್ನಿಸುವ ಸಾಧ್ಯತೆಗಳಿರುತ್ತವೆ. ಸೊ ಸೌದಿ ಅಣ್ವಸ್ತ್ರಗಳು ನಮಗೂ ಬೇಕು ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಮೊದಲು ನಾಗರಿಕ ಅಣು ಕಾರ್ಯಕ್ರಮವನ್ನು ಆರಂಭಿಸುವ ಬಗ್ಗೆ ಕೂಡ ಅಲ್ಲಿ ಸೌದಿ ಸೀರಿಯಸ್ ಆಗಿ ಯೋಚಿಸೋದಕ್ಕೆ ಶುರು ಮಾಡಿದೆ. ನಾಗರಿಕ ಅಣು ಕಾರ್ಯಕ್ರಮವನ್ನು ಆರಂಭಿಸುವ ಬಗ್ಗೆ ಕೂಡ ಸೌದಿ ಅಮೆರಿಕ ಜೊತೆ ಮಾತುಕತೆಗಳನ್ನು ಶುರು ಮಾಡಿದೆ. ಇನ್ನು ರಷ್ಯಾ ಹಾಗೂ ಬೆಲಾರೂಸ್ಗಳ ಕಾಟ ಅನುಭವಿಸ್ತಾ ಇರೋ ಪೋಲೆಂಡ್ ನಮಗೂ ಅಣ್ವಸ್ತ್ರಗಳು ಬೇಕು ಅಂತ ಹೇಳಿದೆ. ಜರ್ಮನಿ ನಾವು ಕೂಡ ಯಾಕೆ ಅದನ್ನು ಮಾಡ್ಕೋಬಾರ್ದು ಅಂತ ಯೋಚಿಸ್ತಾ ಇದೆ. ಅವರಿಗೆ ಫ್ರಾನ್ಸ್ ಸಹಾಯ ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ದೇಶಗಳು ಅಣ್ವಸ್ತ್ರ ಹೊಂದಬೇಕು ಅಂದ್ಕೊಳ್ಳೋದಕ್ಕೆ ಕಾರಣ ಇವತ್ತಿನ ಜಾಗತಿಕ ಪರಿಸ್ಥಿತಿ. ಈಗ ನೋಡಿ, ಯುಕ್ರೇನನ್ನು ರಷ್ಯಾ ಹರಕೊಂಡು ತಿಂತಾ ಇದೆ. ಒಂದು ವೇಳೆ ಯುಕ್ರೇನ್ ಬಳಿ ಕೂಡ ಅಣ್ವಸ್ತ್ರಗಳಿದ್ದು ಬಿಟ್ಟಿದ್ವು ಅಂತ ಇಟ್ಕೊಳ್ಳಿ, ರಷ್ಯಾ ಇಷ್ಟೇ ಅಗ್ರೆಷನ್ ಅನ್ನ ಯುಕ್ರೇನ್ ಮೇಲೆ ತೋರಿಸ್ತಾ ಇತ್ತಾ? ಇರಾನ್ ಹತ್ರ ಈಗಾಗಲೇ ಅಣ್ವಸ್ತ್ರಗಳು ಇದ್ದು ಬಿಟ್ಟಿದ್ರೆ ಅವರು ಇಸ್ರೇಲ್ ಮೇಲೆ ಅಣುದಾಳಿಗಳನ್ನು ಮಾಡಿಬಿಡ್ತಾರೆ ಅನ್ನೋ ಭಯ ಇಸ್ರೇಲ್ಗೆ ಕಾಡೋದಕ್ಕೆ ಶುರು ಮಾಡಿದ್ರೆ ಇಸ್ರೇಲ್ ಇರಾನ್ನ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾಳಿಗೆ ಮುಂದಾಗ್ತಾ ಇತ್ತಾ? ಈ ಪ್ರಶ್ನೆ ಈಗ ಜಗತ್ತಿನ ನಾನಾ ದೇಶಗಳನ್ನ ಕಾಡ್ತಾ ಇದೆ. ಹಾಗಂತ ಅಣ್ವಸ್ತ್ರ ಇದ್ದು ಬಿಟ್ರೆ ಯುದ್ಧಗಳೇ ಆಗೋದಿಲ್ಲ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಈಗ ನೋಡಿ, ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ, ಭಾರತದ ಬಳಿಯೂ ಅಣ್ವಸ್ತ್ರ ಇದೆ. ಹಾಗಂತ ಪಾಕಿಸ್ತಾನ ಮತ್ತು ಭಾರತಗಳ ನಡುವೆ ಯುದ್ಧಗಳಾಗಲಿಲ್ವೇ? ಅಥವಾ ಮೊನ್ನೆ ಅಣುಶಕ್ತ ಅಂತ ಗೊತ್ತಿದ್ದು ಪಾಕಿಸ್ತಾನದ ನಡ ಮುರಿಯೋ ಕೆಲಸವನ್ನ ಭಾರತ ಸಮರ್ಥವಾಗಿ ಮಾಡಿ ಮುಗಿಸ್ಲಿಲ್ವೇ? ಇನ್ನು ರಷ್ಯಾದ ಬಳಿ ಅಣ್ವಸ್ತ್ರ ಇದೆ ಅನ್ನೋದು ಗೊತ್ತಿದ್ದು ಕೂಡ ಯುಕ್ರೇನ್ ರಷ್ಯಾದ ಮೇಲಿನ ದಾಳಿಗಳನ್ನು ಕಡಿಮೆ ಏನೂ ಮಾಡಿಲ್ಲ. ಅವರು ರಷ್ಯಾದ ತೈಲ ವ್ಯಾಪಾರವನ್ನ ಟಾರ್ಗೆಟ್ ಮಾಡ್ಕೊಂಡು ಈಗ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಶುರು ಮಾಡಿದ್ದಾರೆ. ರಷ್ಯಾದ ಬಂದರುಗಳನ್ನು ಹೊಡಿತಾ ಇದ್ದಾರೆ. ರಷ್ಯಾದ ನಡುಮನೆಗೆ ನುಗ್ಗಿ ಅವರ ಆಯಿಲ್ ರಿಫೈನರಿಗಳ ಮೇಲೆ ಕೂಡ ಯುಕ್ರೇನ್ ದಾಳಿಗಳನ್ನು ಮಾಡ್ತಾ ಇದೆ. ಅವರ ಏರ್ಬೇಸ್ಗಳ ಮೇಲೆ ಯುಕ್ರೇನ್ ಡ್ರೋನ್ ದಾಳಿಗಳನ್ನು ಮಾಡ್ತು. ಹಾಗಂತ ರಷ್ಯಾ ಸಿಟ್ಟಿಗೆದ್ದು ಯುಕ್ರೇನ್ನ ಮೇಲೆ ಅಣುಬಾಂಬ್ ಹಾಕೋದಕ್ಕೇನು ಹೋಗ್ತಾ ಇಲ್ಲ. ಅದು ಸಾಧ್ಯ ಆಗೋದೂ ಇಲ್ಲ. ಇಲ್ಲಿ ಅಣ್ವಸ್ತ್ರಗಳಿದ್ರೆ ಒಂದು ಡೆಟರೆನ್ಸ್ ಇರುತ್ತೆ ಅನ್ನೋ ಧೈರ್ಯ ಇರಬಹುದೇ ಹೊರತು ಅಣ್ವಸ್ತ್ರಗಳು ಯುದ್ಧಗಳನ್ನು ತಪ್ಪಿಸಿ ಬಿಡುತ್ತವೆ ಅಂತಾಗಲಿ ಅಥವಾ ಅಣ್ವಸ್ತ್ರ ಶಕ್ತ ದೇಶಗಳ ಮೇಲೆ ಅಣ್ವಸ್ತ್ರಗಳಿಲ್ಲದವರು ದಾಳಿಗಳನ್ನು ಮಾಡೋದೇ ಇಲ್ಲ ಅಂತಾಗಲಿ ಏನಲ್ಲ. ಇಸ್ರೇಲ್ ಕೂಡ ಇರಾನಿನ ತೀವ್ರ ದಾಳಿಗಳಿಗೆ ಒಳಗಾಗ್ತಲೇ ಇದೆ. ಇರಾನ್ನ ಬಳಿ ಅಣ್ವಸ್ತ್ರಗಳಿಲ್ಲ. ಇಸ್ರೇಲ್ ಅಣ್ವಸ್ತ್ರಗಳನ್ನು ಹೊಂದಿದ್ರೂ ಕೂಡ ಇರಾನ್ ಇಸ್ರೇಲ್ ಮೇಲೆ ದಾಳಿಗಳನ್ನೇನು ನಿಲ್ಲಿಸಿಲ್ಲ. ಹೀಗಾಗಿ ಅಣ್ವಸ್ತ್ರಗಳಿದ್ರೆ ದಾಳಿಗಳಾಗೋದಿಲ್ಲ ಅನ್ನೋದು ಒಂದು ಭ್ರಮೆ ಇರಬಹುದು. ಆದರೂ ಅಣ್ವಸ್ತ್ರಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಯುದ್ಧಗಳನ್ನು ತಪ್ಪಿಸುತ್ತವೆ ಅನ್ನೋ ಒಂದು ನಂಬಿಕೆ ಜಗತ್ತಿನ ನಾನಾ ದೇಶಗಳಿಗಿದೆ. ಹಾಗೆ ಯಾವ ದೇಶ ಅಣ್ವಸ್ತ್ರವನ್ನು ಹೊಂದಿರುತ್ತೋ ಆ ದೇಶದ ಬಗ್ಗೆ ಅಣ್ವಸ್ತ್ರ ಇಲ್ಲದ ದೇಶಗಳು ಡಿಪೆಂಡ್ ಆಗತ್ವೆ ಅಥವಾ ಗೌರವವನ್ನು ಕೊಡುತ್ತವೆ ಅನ್ನೋ ನಂಬಿಕೆ ಇರೋದ್ರಿಂದ ಇಲ್ಲಿ ಸಾಕಷ್ಟು ದೇಶಗಳೀಗ ತಾವು ಅಣ್ವಸ್ತ್ರ ಶಕ್ತ ಆಗಬೇಕು ಅಂತ ಹೊರಡ್ತಾ ಇವೆ. ಇದು ಜಗತ್ತಿನ ವಿನಾಶಕ್ಕೆ ಮುಂದೊಂದಿನ ಕಾರಣ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಗೆಳೆಯರೆ ಅಣ್ವಸ್ತ್ರಗಳ ಬಗ್ಗೆ ಉಂಟಾಗ್ತಾ ಇರೋ ಆಸಕ್ತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.